ನಮ್ಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ಹೇಳ್ಕೊಳ್ಳೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋನ ಏನಂತ ಹೇಳಿದ್ರೆ, ಈ ಮಂಚಳ್ಳಿಯಲ್ಲೇ ಮತ್ತು ಸಾವತ್ನಹಳ್ಳಿ ಗ್ರಾಮ ಎಲ್ಲೆಲ್ಲಿ ಬರುವಂತ ಈ ಒಂದು ಜನಗಳ ಮಧ್ಯದಲ್ಲಿ, ಈ ಬೆಳೆಗಳ ಮಧ್ಯದಲ್ಲಿ ಆನೆಗಳು ಅನೇಕ ಹಾನಿನ ಮಾಡ್ತಾ ಇದ್ದಾವೆ. ನಾವು ಫಾರೆಸ್ಟ್ ಆಫೀಸರ್ಗೂ ಕೂಡ ಹೇಳಿದ್ವಿ, ನೋಡಿ ಒಂದು 2 ಎಕರೆಗೆ ಕಬ್ಬು ಹಾಕಿದ್ವಿ ನಾವು. ಬೆಳಿಗ್ಗೆ 6 ಗಂಟೆಗೆ ಬಂದಿರೋಂಥ ಆನೆ, 6:30ಗೆ ಕರೆಕ್ಟಾಗಿ ಆನೆ ಬಂದಿರೋಂಥದ್ದು. ಈಗ ಸಮಯ ಒಂದು 9:15, 9:30 ಆಗಿದೆ. ಇಷ್ಟೊತ್ತಾದ್ರೂ ಅದನ್ನ ಆಚೆ ಅಟ್ಟೋದಕ್ಕೆ ನಮ್ಮ ಕೈಲಿ ಆಗಿಲ್ಲ. ನಾವು ಜಮೀನವರು ಜನಗಳು ನಾವು ಅಟ್ಟೋದಕ್ಕೆ ರೆಡಿ ಇದ್ವಿ. ಇಲ್ಲಿನ ಫಾರೆಸ್ಟ್ ಅರಣ್ಯ ಇಲಾಖೆಯವರು ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರೂ ಸಾಹಸ ಮಾಡ್ತವ್ರೆ, ಅಟ್ಟೋದಕ್ಕೆ ಆಗ್ತಾ ಇಲ್ಲ ಅಟ್ಟೋದಕ್ಕೆ. ಈಗ ಬಂದಂತ ಕೆಲವು ಫಾರೆಸ್ಟ್ ಆಫೀಸರ್ಸ್ ಹೇಳ್ತಾ ಇದ್ದಾರೆ, ಇವಾಗ ಕಬ್ಬನ್ ಗದ್ದೆಯಿಂದ ಆಚೆಗೆ ಪ್ರಾಣಿಗಳನ್ನ ಅಟ್ಟೋದಾದ್ರೆ ಅದು ಜನಗಳಿಗೆ ತೊಂದರೆ ಮಾಡ್ತವೆ, ಹಂಗಾಗಿ ಬೇಡ, ಈ ಕಬ್ಬನ್ ಗದ್ದೆಲೆ ಈ ಆನೆಗಳು ಇರ್ಲಿ ಅಂತ ಹೇಳ್ತವ್ರೆ. ಈಗ ಈ ಕಬ್ಬನ್ ಗದ್ದೆಲಿ ಆನೆಗಳು ಇರೋದಾದ್ರೆ ಒಂದು ವರ್ಷದ ಬೆಳೆ ಇದು, ನಮ್ ಜೀವನಾಂಶದ ಬೆಳೆ ಇದು. ಈ ಬೆಳೆನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು. ಈಗ 1 ವರ್ಷದಿಂದ ಕಷ್ಟಪಟ್ಟು ಬೆಳೆದಿರೋಂಥ ಬೆಳೆನ ಒಂದು ದಿನದಲ್ಲಿ ಆನೆ ಬಂದು ನಾಶ ಮಾಡ್ತೈತೆ. ಇಷ್ಟೆಲ್ಲ ನಮ್ಗೆ ಫೆಸಿಲಿಟೀಸ್ ಇದ್ರೂನು, ಅರಣ್ಯ ಅಧಿಕಾರಿಗಳು ಇದ್ರೂನು, ಇಲ್ಲೇ ಪಕ್ಕದಲ್ಲೇನೆ ಹೋಮ್ ಗಾರ್ಡ್ ಸೆಂಟರ್ ಎಲ್ಲ ಇರೋಂಥದ್ದು, ಓಂಕಾರ ಅರಣ್ಯ ಅಧಿಕಾರಿಗಳು ಇದ್ರೂ ಕೂಡ ಪ್ರಾಣಿಗಳು ಈ ಮಟ್ಟಿಗೆ ಬಂದ ನಮ್ಮ ಬೆಳೆನೆಲ್ಲ ಹಾನಿ ಮಾಡ್ತಾ ಇದಾವೆ, ಹಾಳು ಮಾಡ್ತಾ ಇದಾವೆ.